ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಗಾರ್ಡನ್ ವಿಡಿಯೋದಲ್ಲಿ ದಾಸವಾಳ ಗಿಡಗಳ ಬಗ್ಗೆ ಒಂದಷ್ಟು ಮಾಹಿತಿ. ಯಾಕೆ ಅಂತಂದರೆ ತುಂಬ ಜನಕ್ಕೆ ದಾಸವಾಳ ಗಿಡಗಳ ಬಗ್ಗೆನೇ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ಅದರಲ್ಲಿ ಹುಳಗಳು ಬರುತ್ತೆ, ಮತ್ತು ಕೊಳ್ತೋಗುತ್ತೆ, ಮತ್ತು ಎಲೆಯೆಲ್ಲ ಉದುರೋಗುತ್ತೆ, ಮೊಗ್ಗೆಲ್ಲ ಅರಳೋಕ್ಕಿಂತ ಮುಂಚೆನೇ ಉದುರೋಗುತ್ತೆ. ಈ ಥರ ತುಂಬ ಕಂಪ್ಲೇಂಟ್ಸ್ ಇರುತ್ತೆ. ನನಗೆ ಎಷ್ಟು ತಿಳಿದಿದೆಯೋ, ನಾನು ಇಷ್ಟು ವರ್ಷ ಗಾರ್ಡನಿಂಗ್ ಮಾಡಿ ನನಗೆ ಎಷ್ಟು ತಿಳಿದಿದೆಯೋ ಅದ್ರ ಬಗ್ಗೆ ನಾನು ಏನೇನ ಫೇಸ್ ಮಾಡಿದ್ದೀನಿ. ದಾಸವಾಳ ಗಿಡಗಳನ್ನ ಬೆಳೆಸಿ ಇಷ್ಟು ವರ್ಷ ತುಂಬ ಥರ ದಾಸವಾಳ ಗಿಡಗಳಿದೆ ನನ್ನಲ್ಲಿ. ಒಂದು 45 ವೆರೈಟಿ ದಾಸವಾಳ ಗಿಡಗಳಿದೆ ನನ್ನ ಗಾರ್ಡನಲ್ಲಿ. ಅಂದರೆ ನಾನು ತುಂಬ ಪ್ರೊಪೋಗೇಟು ಮಾಡಿದ್ದೀನಿ. ನಾಟಿ ದಾಸವಾಳಗಳನ್ನೂ ಪ್ರೊಪೋಗೇಟ್ ಮಾಡಿದ್ದೀನಿ, ಮತ್ತು ಹೈಬ್ರಿಡನ್ನು ಪ್ರೊಪೋಗೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಎಲ್ಲ ದಾಸವಾಳ ಗಿಡಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈಗ ರೀಪಾಟ್ ಮಾಡಿರುವ ದಾಸವಾಳ ಗಿಡಗಳನ್ನ ನಾನು ತೋರಿಸ್ತೀನಿ. ಹೊಸದಾಗಿ ಯಾವ್ಯಾವುದು ನನ್ನ ಗಾರ್ಡನಲ್ಲಿ ಆ್ಯಡ್ ಆಗಿದೆ ಅದ್ರ ಬಗ್ಗೆ ಇಲ್ಲಿ ನೀವು ನೋಡ್ತಾ ಹೋಗ್ತಾ ಇರ್ಬೋದು. ಎಲ್ಲ ದಾಸವಾಳ ಗಿಡದಲ್ಲೂ ಮಣ್ಣು ಒದ್ದೆ ಆಗಿದೆ. ಮಣ್ಣು ಒದ್ದೆ ಆಗಿದೆ ಅಂದರೆ, ಈಗ ನಾವು ಬೇಸಿಗೆ ಕಾಲ ಇರೋದ್ರಿಂದ ಏನು ಮಾಡ್ತೀವಿ, ಮೇಲ್ಭಾಗದ ಮಣ್ಣು ತುಂಬ ಡ್ರೈ ಇದ್ರೂ ಒಳಭಾಗದಲ್ಲಿ ನಿಮಗೆ ಪಾಟ್ ಕೆಳಗಡೆ ತಳಭಾಗದಲ್ಲಿ ಅದರಲ್ಲಿ ಮಾಯಿಶ್ಚರ್ ಇದ್ದೇ ಇರುತ್ತೆ. ಮತ್ತು ಇನ್ನೊಂದೇನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಅಂತಂತಂದರೆ, ನಾವು ಯಾವ ಥರ ಸಾಯಿಲ್ ಮಿಕ್ಸ್ನ ತೊಗೊಂಡಿರ್ತೀವಿ. ಇವಾಗ ಕೆಲವರು ಸ್ವಲ್ಪ ಅಂಟು ಮಣ್ಣನ್ನ ಉಪಯೋಗಿಸಿರ್ತಾರೆ, ಕೆಲವರು ಮರಳು ಮಿಶ್ರಿತವಾಗಿರೋಂಥದ್ದನ್ನ ಉಪಯೋಗಿಸಿರ್ತಾರೆ. ಅವ್ರವ್ರ ಪ್ರದೇಶದಲ್ಲಿ ಯಾವ ಥರ ಮಣ್ಣು ಸಿಗುತ್ತೆ ಆ ಥರದನ್ನು ಅವ್ರ ದಾಸವಾಳ ಗಿಡಗಳಲ್ಲಿ ಉಪಯೋಗಿಸಿರ್ತಾರೆ. ಕೆಲವರು ಕೋಕೋ ಪೀಟ್ನ ಆ್ಯಡ್ ಮಾಡಿರ್ತಾರೆ, ಕೆಲವರು ಗೊಬ್ಬರನ ಜಾಸ್ತಿ ಹಾಕಿರ್ತಾರೆ. ಹೀಗೆ ತುಂಬ ಥರದ್ದು ಮಣ್ಣಿನ ವಿಧಾನಗಳು ಇರುತ್ತೆ. ಅಂಥದ್ರಲ್ಲಿ ಅವರು ರೀಪಾಟ್ ಮಾಡಿರ್ತಾರೆ. ನಾವು ನೀರನ್ನು ಹಾಕುವಾಗ ಪಾಟಲ್ಲಿ ಯಾವ ಥರ ಮಣ್ಣನ್ನು ಹಾಕಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕೋದು. ಕೆಲವು ಬೇಗ ಇಳಿದೋಗ್ಬಿಡುತ್ತೆ, ಕೆಲವು ಮಣ್ಣು ಮಿಕ್ಸ್ಚರಲ್ಲಿ ನೀರು ಕೆಳಗಡೆ ಇಳಿದೋಗುತ್ತೆ. ಕೆಲವು ಮಣ್ಣಿನ ಮಿಕ್ಸ್ಚರ್ ಅಂದರೆ ಸ್ವಲ್ಪ ನಿಮಗೆ ಅಂಟು ಮಣ್ಣು, ಈಗ ನಮ್ಮ ಮೈಸೂರು ಭಾಗದಲ್ಲೆಲ್ಲ ಸಿಗೋ ಕೆಂಪು ಮಣ್ಣು, ಈ ಥರದ್ರಲ್ಲಿ ನೀರು ಇಳಿಯಲ್ಲ ಬೇಗ. ನಾವು ಅದನ್ನ ಹೇಗೆ ಮಿಕ್ಸ್ಚರ್ ಮಾಡಿರ್ತೀವಿ ಅಂತಂದ್ಬಿಟ್ಟು ನಾವು ಸ್ವಲ್ಪ ಅದಕ್ಕೆ ಜಾಸ್ತಿ ಗೊಬ್ಬರನ ಸೇರಿಸಿ ಕೆಂಪು ಮಣ್ಣಿಗೆ ರೀಪಾಟ್ ಮಾಡಿರ್ತೀವಿ. ಇದುವರೆಗೂ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಎಲ್ಲ ದಾಸವಾಳ ಗಿಡಗಳಲ್ಲೂ ನನ್ನ ಈಗ ರೀಪಾಟ್ ಮಾಡಿರೋ ದಾಸವಾಳ ಎಲ್ಲನೂ ಚೆನ್ನಾಗಿ ಗ್ರೋ ಆಗ್ತಾಯಿದೆ, ಮತ್ತು ಯಾವುದ್ರಲ್ಲೂ ಇದುವರೆಗೂ ಮೊಗ್ಗು ಉದುರಲಿಲ್ಲ, ಮತ್ತು ಎಲ್ಲನೂ ಹಸಿನೇ ಇದೆ ಪಾಟಲ್ಲಿ ಮಣ್ಣು. ಹಾಗಾಗಿ ನಾನು ಇದಕ್ಕೆ ಈಗ ಸದ್ಯಕ್ಕೆ 2 ದಿನ ನೀರು ಹಾಕೋಕ್ಕೆ ಹೋಗಲ್ಲ. ಬೇಸಿಗೆ ಅಂತ ಅಂದ್ಬಿಟ್ಟು ಗಿಡಗಳು ನಿಮಗೆ ಸೂರ್ಯನ ತೀಕ್ಷ್ಣವಾದ ಅಂದರೆ ಹಾರ್ಶ್ ಬಿಸಿಲಿರುತ್ತಲ್ವ, ಅದಕ್ಕೆ ಏನಾಗುತ್ತೆ ಮೇಲ್ಭಾಗದಲ್ಲೆಲ್ಲ ನಿಮಗೆ ಡಲ್ಲಾಗಿರೋ ಥರ ಕಾಣಿಸುತ್ತೆ ಗಿಡಗಳು. ಆದರೆ ಕೆಳಭಾಗದಲ್ಲಿ ಪಾಟಲ್ಲಿ ನಿಮಗೆ ಒದ್ದೆನೇ ಇರುತ್ತೆ ಮಣ್ಣು. ನೀವು ಆವಾಗ ಏನು ಮಾಡಬೇಕಾಗತ್ತೆ, ಗಿಡಗಳನ್ನ ಒಂದು 4 ಅವರ್ಸ್ 5 ಅವರ್ಸ್ ನಿಮಗೆ ಬೆಳಗ್ಗೆ ಬಿಸಿಲಿರುತ್ತಲ್ಲ, ಏನು ನಿಮಗೆ 7:30 8 ಗಂಟೆಯಿಂದ ಒಂದು 12 ಗಂಟೆ ಬಿಸಿಲಿರುತ್ತಲ್ಲ, ಅಷ್ಟಕ್ಕೆ ಮಾತ್ರ ನೀವು ಅದನ್ನು ಪಾಟ್ನ ಬರುವಂಥ ಬಿಸಿಲು ಕಡೆ ನೀವು ಪಾಟ್ ಇಡಬೇಕಾಗತ್ತೆ. ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಇರೋ ಬಿಸಿಲಿಗೆ ಇಟ್ಟರೆ ನಿಮಗೇನಾಗುತ್ತೆ, ಪೂರ್ತಿ ಗಿಡಗಳು ಕೆಳಗಡೆ ಒದ್ದೆ ಪ್ಲಾಸ್ಟಿಕ್ ಪಾಟ್ ಆಗಿರೋದ್ರಿಂದ ಪಾಟೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಡ್ ಪಾಟಲ್ಲಿ ಹಾಕಿದ್ದೀರಾ, ಸಿಮೆಂಟ್ ಪಾಟಲ್ಲಿ ಹಾಕಿದ್ದೀರಾ, ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿದ್ದೀರಾ, ಯಾವ ಪಾಟಲ್ಲಿ ನೀವು ಹಾಕಿದ್ದೀರಾ. ಪ್ಲಾಸ್ಟಿಕ್ ಪಾಟಲ್ಲಿ ಏನಾಗುತ್ತೆ, ನೀರು ಬೇಗ ಹಿಂಗಲ್ಲ. ನಿಮಗೆ ಮಣ್ಣಿನ ಪಾಟಲ್ಲಿ ಏನಾಗುತ್ತೆ ಅಂತಂದರೆ ನೀರು ಬೇಗ ಇಂಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೆಣಸಿನ್ಕಾಯಿ ಗಿಡಗಳು ಕಾಣಿಸ್ತಾ ಇದೆ ನಿಮಗೆ. ಇದರಲ್ಲಿ ಕಿಚನ್ ವೇಸ್ಟ್ನೆಲ್ಲ ನಾವು ಇಲ್ಲಿ ಹಾಕಿರೋದ್ರಿಂದ ಅದೆಲ್ಲ ಬೆಳ್ಕೊಂಡಿದೆ. ಈ ಥರ ಬೆಳ್ಕೊಂಡಾಗ, ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳು ಬೆಳ್ಕೊಂಡಾಗ ಎಲ್ಲ ನಾವು ತೆಗೆದುಬಿಡ್ಬೇಕಾಗತ್ತೆ, ಬೇರೆ ಕಡೆ ಪ್ಲ್ಯಾಂಟ್ ಮಾಡ್ಕೊಳ್ಬಿಡ್ಬೇಕು. ಯಾಕಂದರೆ ಇಲ್ಲಾಂದರೆ ಗೊಬ್ಬರನೆಲ್ಲ ಏನಾಗುತ್ತೆ, ದಾಸವಾಳ ಗಿಡಗಳ ಬದಲು ಈ ಗಿಡಗಳೇ ತೊಗೊಬಿಡುತ್ತೆ. ಯಾಕಂದರೆ ಇವೆಲ್ಲ ಸ್ಯಾಪ್ಲಿಂಗ್ಸ್ ಆಗಿರೋದ್ರಿಂದ, ಮತ್ತು ಕಿಚನ್ ವೇಸ್ಟ್ ಆಗಿರೋದ್ರಿಂದ ಎಲ್ಲ ಈರುಳ್ಳಿ ಗಿಡಗಳು ಎಲ್ಲ ಅಲ್ಲಿ ಬೆಳ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು. ನಾನು ಹೀಗೆ ಅಲ್ಲೆಲ್ಲ ನೀವು ಎಗ್ಗದು ಸಿಪ್ಪೆ ಎಲ್ಲ ನೋಡ್ತಾ ಇರ್ಬೋದು, ಮೊಟ್ಟೆ ಸಿಪ್ಪೆ ಎಲ್ಲ ನೋಡ್ತಿರ್ಬೋದು ದಾಸವಾಳ ಗಿಡಗಳಲ್ಲಿ. ಈ ಥರ ನ್ಯಾಚುರಲಾಗಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಮತ್ತು ಏನಾಗುತ್ತೆ, ನೀರು ಹಿಂಗಿದಾಗ, ಮತ್ತು ವಿಚಾರಕ್ಕೆ ಬರೋದಾದರೆ, ನೀರು ಹಿಂಗಿದಾಗ ನಿಮಗೆ ಬೇಗ ಬೇಕಾಗುತ್ತೆ. ನಿಮಗೆ ಮಣ್ಣಿನ ಪಾಟಲ್ಲಾದರೆ ಯಾವಾಗಲೂ ನೀರು ಹಾಕ್ತಾ ಇರಬೇಕು. ಯಾಕಂದರೆ ಅದರಲ್ಲಿ ನಿಮಗೆ ಮಣ್ಣಿನ ಪಾಟಲ್ಲಿ ಗಾಳಿ ಆಡಿ ಅದ್ರ ಬೇಗ ಇದಾಗಿಬಿಡುತ್ತೆ, ನೀರೆಲ್ಲ ಎವಾಪರೇಟ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೇಲೆ ನಾನು ಈ ಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಹ್ಯಾಂಗಿಂಗ್ ಪಾಟ್ ಹಾಕೋಕ್ಕೆ ಮಾಡಿಸಿರೋದು. ಬಿಸಿಲು ಬೀಳಲ್ಲ ಅನ್ನೋ ಕಾರಣಕ್ಕೆ, ಹ್ಯಾಂಗಿಂಗ್ ಪಾಟ್ ಹಾಕಿದ್ರೆ ಬಿಸಿಲು ಬೀಳಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ, ಪಾಟನ್ನು ಹಾಕೋದನ್ನ. ಮತ್ತು ಇಲ್ಲಿ ನೋಡಿ, ಇದರಲ್ಲೆಲ್ಲ ನಿಮಗೆ ಕಳೆ ಎಲ್ಲ ತೆಗೆದಿದ್ದೀನಿ ಇವತ್ತು. ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮತ್ತು ಇದು ನೋಡಿ, ನಿಮಗೆ ಲೈಟ್ ಎಲ್ಲೋ ಆಗ್ತಾಯಿದೆ ಲೀಫ್ ಎಲ್ಲ ಅಂತಂದರೆ, ಒಂದು ನೀರು ಹೆಚ್ಚಾಗಿರುತ್ತೆ,
ಗಿಡಕ್ಕೆ. ಇಲ್ಲ ಅಂತಂದರೆ ಇನ್ನೊಂದು ಗೊಬ್ಬರ ಸಾಕಾಗ್ತಾ ಇರಲ್ಲ, ಅದಕ್ಕೆ ಸರಿಯಾಗಿರೋ ಪೋಷಕಾಂಶಗಳು ಸಿಗ್ತಾ ಇರಲ್ಲ ಗಿಡಕ್ಕೆ. ಆವಾಗ ನಾವೇನೊಂದು ತಿಳ್ಕೊಳ್ಬೇಕು, ನೀರನ್ನು ಕೊಡುವ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು, ಸ್ವಲ್ಪ ನೋಡ್ಕೊಂಡು ನೀರು ಕೊಡಬೇಕು ಗಿಡಕ್ಕೆ. ಮತ್ತು ಇನ್ನೊಂದು ಏನಂತಂದರೆ ಸರಿಯಾಗಿರುವ ಒಳ್ಳೆ ವರ್ಮಿ ಕಂಪೋಸ್ಟ್ ಇಲ್ಲ ಅಂತಂದರೆ ಹಸು ಗೊಬ್ಬರ ಈ ಥರದನ್ನು ನಾವು ಕೊಡ್ಬೋದು. ಆಮೇಲೆ ಪಾಟ್ ಸೈಜೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಿನಿಮಮ್ ಇಲ್ಲ ಅಂತಂದರೆ 16ರಿಂದ ನಿಮಗೆ 18 ಇಂಚು, ಸ್ವಲ್ಪ ಚಿಕ್ಕದು ಅಂದರೆ 14 ಇಂಚನ್ನ ಉಪಯೋಗಿಸ್ಕೊಳ್ಬೋದು ದಾಸವಾಳ ಗಿಡಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು 18 ಇಂಚಿನ ಪಾಟಲ್ಲಿದೆ ಅದು, ಹಾಗಾಗಿ ಅದು ಚೆನ್ನಾಗಿ ಬೆಳ್ಕೊಂಡಿದೆ ಮರದ ಥರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 12ರಿಂದ 14 ಇಂಚು ಪಾಟಲ್ಲಿದೆ. ಇದು ಒಂದು ಮಣ್ಣಿನ ಪಾಟಲ್ಲಿದೆ. ಗಿಡ ತುಂಬ ಹಳೇದಾಗಿದೆ, ಒಂದು 6-7 ವರ್ಷ ಹಳೆ ಗಿಡ ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ಇದು ರೂಟ್ ಬೌಂಡ್ ಆಗಿದೆ. ಇಲ್ಲಿ ಮೇಲ್ಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೇರುಗಳು ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ರೂಟ್ ಬೌಂಡ್ ಆಗಿ ಇದರಲ್ಲಿ ಯಾವುದೇ ರೀತಿ ಹೂವು ಬರ್ತಾ ಇಲ್ಲ ಸರಿಯಾಗಿ, ಮತ್ತು ಎಲೆ ಎಲ್ಲ ದೊಡ್ಡದಾಗಿ ಬರ್ತಾ ಇಲ್ಲ. ಪ್ರೂನ್ ಮಾಡಿದ್ರೂ ಇದು ಇದೇ ರೀತಿ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಬೇರೆಲ್ಲ ಈ ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಈ ಪ್ರಾಬ್ಲಮ್ನ ನಾವು ಬೇಗ ಫೇಸ್ ಮಾಡ್ತೀವಿ. ಯಾಕೆಂದರೆ ನಿಮಗೆ ಒಂದು 16 ಇಂಚ್ ಪಾಟಲ್ಲಿ ಹಾಕಿದ್ರೆ, ಒಂದು 16ರಿಂದ 18 ಇಂಚ್ ಪಾಟಲ್ಲಿ ನಾವು ದಾಸವಾಳ ಗಿಡಗಳನ್ನ ಹಾಕಿದಾಗ ನಿಮಗೆ ಒಂದು 4ರಿಂದ 5 ವರ್ಷ ನಿಮಗೆ ರೀಪಾಟ್ ಬೇಕಾಗಲ್ಲ. ತುಂಬ ಚೆನ್ನಾಗಿ ಬೆಳೆಯುತ್ತವೆ, ದೊಡ್ಡದಾಗಿ ಹೂ ಕೊಡುತ್ತವೆ ದೊಡ್ಡ ಪಾಟಲ್ಲಿ ಹಾಕಿದ್ರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಇವಾಗ ರೀಪಾಟ್ ಮಾಡೋಕ್ಕೆ ಸರಿಯಾಗಿರೋ ಟೈಮ್ ಅಲ್ಲ, ಯಾಕಂದರೆ ತುಂಬ ಹೆಚ್ಚು ಬಿಸಿಲಿದೆ. ಹಾಗಾಗಿ ಬೇಸಿಗೆ ಆಗಿರೋದ್ರಿಂದ 1-2 ಮಳೆ ಆದ ತಕ್ಷಣವೇ, ಮಳೆ ಒಂದು ಸ್ವಲ್ಪ ಶುರುವಾಗಿ ತಂಪಾದಾಗ ವಾತಾವರಣ, ಇದನ್ನು ರೀಪಾಟ್ ಮಾಡೋದು ಅಂದರೆ ಪೂರ್ತಿ ತೆಗೆದು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಬೇರನ್ನ ಟ್ರಿಮ್ ಮಾಡಿ ಹೊಸ ಮಣ್ಣು ಹೊಸ ಗೊಬ್ಬರ ಹಾಕಿ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿ ನಾವು ನೆರಳಲ್ಲಿ ಇಟ್ಟಾಗ ಅದು ರೀಪಾಟ್ ಆಗುತ್ತೆ. ಇದು ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಎಲೆಗಳು, ಇದರಲ್ಲಿ ಒಂದು ದೊಡ್ಡ ಎಲೆ ಇಲ್ಲ. ಇದು ಆ್ಯಕ್ಚುಲಿ ತುಂಬ ದೊಡ್ಡ ಎಲೆ ಇರುವ ದಾಸವಾಳ ವೆರೈಟಿ. ಮತ್ತು ಮೊಗ್ಗು ಬರ್ತಾ ಇದ್ರೂ ಕೂಡ ಬಿಸಿಲಿರೋದ್ರಿಂದ ಮೊಗ್ಗು ಬರ್ತಾ ಇದೆ, ಆದರೂ ಈ ರೀತಿ ಇದೆ ಈ ಗಿಡ. ಇದನ್ನು ಒಂದು ಗಮನಿಸ್ಬೋದು ನೀವು. ದೊಡ್ಡ ಪಾಟದಲ್ಲಿ ಹಾಕಿರೋ ಗಿಡನೂ ನಾನು ತೋರಿಸ್ದೆ ಇದಕ್ಕಿಂತ ಮುಂಚೆ, ಮತ್ತು ಈಗ ಚಿಕ್ಕ ಪಾಟಲ್ಲಿರೋ ಗಿಡನೂ ನಿಮಗೆ ತೋರಿಸ್ದೆ. ಅದು ನಾನು ರೀಪಾಟ್ ಮಾಡೇ ಇಲ್ಲ, 7 ವರ್ಷದಿಂದ ಅದು ಅದೇ ಪಾಟಲ್ಲಿದೆ, ಒಳ್ಳೆ ಹೂ ಕೊಡ್ತಾ ಇದೆ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮತ್ತು ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾವು ಟ್ರಿಮ್ ಮಾಡಿರುವ ದಾಸವಾಳ ಗಿಡಗಳು. ಮತ್ತು ಇದನ್ನು ನಾವು ಒಂದು ರೌಂಡ್ ಶೇಪ್ಗೆ ತೊಗೊಂಡು ಬಂದಿದ್ದೀವಿ. ದಾಸವಾಳ ಗಿಡಗಳನ್ನ ಬ್ರ್ಯಾಂಚ್ ಸೈಡಲ್ಲೆಲ್ಲ ಹೋಗೋಕ್ಕೆ ಬಿಡಬಾರ್ದು. ನಾವು ಎಷ್ಟು ಅದನ್ನು ಕ್ಲೀನಾಗಿ ರೌಂಡಾಗಿ ಶೇಪ್ ಮಾಡ್ಕೊಳ್ತೀವೋ ಅಷ್ಟು ಹೆಚ್ಚು ಹೂ ಬರುತ್ತೆ. ಮತ್ತು ತಾರಸಿ ಮೇಲಿರುವ ಟೆರೆಸ್ ಗಾರ್ಡನಲ್ಲಿ ಇರುವ ಯಾವುದೇ ಗಿಡಗಳಾದ್ರೂ ನಾವು ಆವಾಗವಾಗ ರೀಪಾಟ್ ಮಾಡಿಕೊಂಡು ರೂಟ್ ಪ್ರೂನಿಂಗ್ ಮಾಡಿಕೊಂಡು ಅದನ್ನು ಚಿಕ್ಕದಾಗೆ ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ದೊಡ್ಡದಾಗೋಕ್ಕೆ ಬಿಡಬಾರ್ದು, ಭಾರ ಹೆಚ್ಚಾಗುತ್ತೆ. ಮರಗಳು ತುಂಬ ಜಾಸ್ತಿ ದೊಡ್ಡದಾಗ್ಬಿಟ್ಟಾಗ ದಾಸವಾಳ ಗಿಡಗಳು. ಇದೆಲ್ಲ ಒಂದು ರೌಂಡ್ ಶೇಪ್ ಬಂದಿದೆ. ಮತ್ತು ನೀವು ಹತ್ರದಿಂದ ಇಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲ ಬ್ರ್ಯಾಂಚಲ್ಲೂ ನಿಮಗೆ ಮೊಗ್ಗಾಗಿದೆ. ಇದು ಇನ್ನೊಂದು ದಾಸವಾಳ ನೋಡಿ, ಎಷ್ಟು ಬುಷಿಯಾಗಿ ಎಷ್ಟು ಚೆನ್ನಾಗಿ ಇದು ಒಂದು ಒಳ್ಳೆ ಶೇಪಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು ನಾಟಿ ದಾಸವಾಳ, ಬಿಳಿ ದಾಸವಾಳ, ಮತ್ತು ಎಲ್ಲ ಬ್ರ್ಯಾಂಚಲ್ಲೂ ಮೊಗ್ಗಾಗಿದೆ. ನೀವು ಹತ್ರದಿಂದ ಗಮನಿಸ್ತಾ ಇರ್ಬೋದು. ಇದನ್ನು ನಾವು ತುಂಬ ಬುಡಕ್ಕೇ ಹಾರ್ಡ್ ಪ್ರೂನಿಂಗ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇದು ಗಿಡ ತುಂಬ ಹೂ ತುಂಬಿಕೊಳ್ಳುತ್ತೆ. ಇವಾಗ ಅಷ್ಟು ಮೊಗ್ಗಾಗಿದೆ ಈ ಗಿಡದಲ್ಲಿ, ತುಂಬ ಹೂ ಸಿಗುತ್ತೆ. ಬಿಳಿ ದಾಸವಾಳ ಸಾಮಾನ್ಯವಾಗಿ ನಾಟಿ ದಾಸವಾಳದಲ್ಲಿ ಹೆಚ್ಚು ಹೂ ಸಿಗುತ್ತೆ. ಇದು ಇನ್ನೊಂದು ಮಲ್ಟಿಪೆಟಲ್ ದಾಸವಾಳ, ಪಿಂಕ್ ಕಲರ್ದು. ಇದೂ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ. ಈ ದಾಸವಾಳ ನೋಡಿರ್ತೀರಿ ನೀವು ಎಲ್ಲ ಕಡೆ. ಇದನ್ನು ಅಷ್ಟೇ ಕ್ಲೀನಾಗಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ವಿ. ಇದರಲ್ಲೆಲ್ಲ ಸ್ವಲ್ಪ ಹುಳಗಳಾಗಿತ್ತು ಅಂದಾಗ ನಾವು ಸ್ವಲ್ಪ ಬುಡಕ್ಕೇ ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ಇದೆಲ್ಲ ಮಲ್ಲಿಗೆದು ಎಲೆಲ್ಲ ತೆಗೆದಿರೋದ್ರಿಂದ ಎಲ್ಲ ನೋಡಲು ಹೊಸ ಚಿಗುರು ಬಂದು ಮೊಗ್ಗು ಬರೋಕ್ಕೆ ಶುರು ಆಗ್ತಾಯಿದೆ. ಈ ವರ್ಷ ಹೆಚ್ಚು ಮಲ್ಲಿಗೆ ಹೂ ಸಿಕ್ಕಿದೆ ನನಗೆ ನನ್ನ ಗಾರ್ಡನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಎಲೆನೂ ನಾನು ತೆಗೆದಿದ್ದೆ ಮಲ್ಲಿಗೆ ಗಿಡದಲ್ಲಿ. ಗಾರ್ಡನಲ್ಲಿ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ ಪಕ್ಕ ಇನ್ನೊಂದು ಗಿಡ ಕಾಣಿಸಿದಾಗ ಅದ್ರ ಬಗ್ಗೆ ಮಾತಾಡಬೇಕಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ನೋಡಲು ಹೊಸ ಚಿಗುರು ಬರ್ತಾ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಅಷ್ಟೇ ಸ್ವಲ್ಪ ಇದಕ್ಕೆ ಬಿಸಿಲು ಜಾಸ್ತಿ ಆಗಿ ಗಿಡ ಎಲೆ ಎಲ್ಲ ಒಣಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹೀಗೆ ಇದನ್ನು ನಾವು ಅಬ್ಸರ್ವ್ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ನೀರು ಹೆಚ್ಚಾಗಿದೆಯೋ ಬಿಸಿಲು ಹೆಚ್ಚಾಗಿದೆಯೋ ಅಂತ ನೋಡಿ ಒಂದು 2-3 ದಿನ ಆದಮೇಲೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಹೀಗೆ ಗಾರ್ಡನಲ್ಲಿ ತಿಳ್ಕೊಳ್ಳೋದು ತುಂಬ ವಿಚಾರಗಳಿರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಬೇಸಿಗೆಯಲ್ಲಿ ನಾವು ಹೇಗೆ ಗಿಡಗಳನ್ನ ಒಣಗದೇ ಇರೋದು ಅಂತ ಅಂದ್ಬಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಒಣಗದೇ ಇರೋ ಥರ ನೋಡ್ಕೊಳ್ಳೋದು, ಹೇಗೆ ಅದನ್ನ ಕಾಪಾಡ್ಕೊಳ್ಬೇಕು ನಾವು ಬೇಸಿಗೆಯಲ್ಲಿ ಗಿಡಗಳನ್ನ ಅಂತ ಅಂದ್ಬಿಟ್ಟು. ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಟಾಪಿಕ್ ಏನಾಗಿರುತ್ತೆ ಅಂತಂದರೆ, ಗಿಡಗಳನ್ನ ನಾವು ಹೇಗೆ
ತಾರಸಿ ಮೇಲೆ ಅರೇಂಜ್ ಮಾಡಬೇಕನ್ನೋದು. ಅದೇ